ಸಚಿವ ನಾಗೇಶ್ ಮನೆಗೆ ಎನ್ಎಸ್ಯುಐ ಮುತ್ತಿಗೆ ಹಾಕಿದ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು? ರಾಜ್ಯದಲ್ಲಿ ಚಡ್ಡಿ ಸುಡೋ ಕಾರ್ಯಕ್ರಮ ಮಾಡ್ತೇವೆ ಎಂದು ವಾರ್ನಿಂಗ್ ಕೊಟ್ಟಿದ್ಯಾರು? ಪಠ್ಯ ತಿರುಚುವಿಕೆ ಹಿಂದೆ ರಾಜಕೀಯ ಹುನ್ನಾರ ಅಂತ ಆರೋಪಿಸಿದ್ಯಾರು? ನೋಡೋಣ ಪಠ್ಯ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರತಿಭಟನೆ ಅಂಗವಾಗಿ ಆರ್ಎಸ್ಎಸ್ ಚಡ್ಡಿ ಸುಟ್ಟಿದ್ದಾರೆ. ಚಡ್ಡಿ ಸುಟ್ಟಿದ್ದು ಪೊಲೀಸರಿಗೆ ಸರ್ಕಾರಕ್ಕೆ ತಪ್ಪಾಗಿ ಕಂಡಿದೆ ಅಂತ ಸಚಿವ ನಾಗೇಶ್ ಮನೆ ಮುತ್ತಿಗೆ ವಿಚಾರಕ್ಕೆ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಆರ್ಎಸ್ಎಸ್ನವರು ಈ ಹಿಂದೆ ಚಡ್ಡಿ ಹಾಕಿಕೊಳ್ಳುತ್ತಿದ್ರು, ಹೀಗಾಗಿ ಪ್ರತಿಭಟನೆ ಅಂಗವಾಗಿ ಪೊಲೀಸರ ಎದುರಿಗೆ ಆರ್ಎಸ್ಎಸ್ನ ಒಂದು ಚಡ್ಡಿ ಸುಟ್ಟು ಹಾಕಿದ್ದಾರೆ. ಅದೇ ಆರ್ಎಸ್ಎಸ್ ಸರ್ಕಾರಕ್ಕೆ ದೊಡ್ಡ ತಪ್ಪಾಗಿ ಕಂಡುಬಂದಿದೆ. ಅಲ್ಲದೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ರಾಜ್ಯದಲ್ಲಿ ಚಡ್ಡಿ ಸುಡೋ ಕಾರ್ಯಕ್ರಮ ಮಾಡ್ತೇವೆ ಎಂದು ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು. ತಿಪಟೂರಿನಲ್ಲಿ ಸಚಿವ ನಾಗೇಶ್ ಮನೆಗೆ ಎನ್ಎಸ್ಯುಐ ಮುತ್ತಿಗೆ ವಿಚಾರವಾಗಿ ಸಿದ್ದರಾಮಯ್ಯ ಮಾತನಾಡಿದ್ದು, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವುದು ಸಾಂವಿಧಾನಿಕ ಹಕ್ಕು, ಹೀಗಾಗಿ ವಿದ್ಯಾರ್ಥಿ ಸಂಘಟನೆಯವರು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅಂತ ಹೇಳಿದ್ದಾರೆ. ಮನೆ ಕಾಂಪೌಂಡ್ ಗೇಟ್ ತೆಗೆದಿತ್ತು, ಒಳಗಡೆ ಹೋಗಿದ್ದಾರೆ. ಪ್ರತಿಭಟನೆ ಮಾಡುವಾಗ ಜನ ಸೇರುವುದು ತಪ್ಪಾಗುವುದಿಲ್ಲ. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೆಟ್ಟ ಹೆಸರು ಬಂದಿದೆ, ಶಾಪ ಹಾಕ್ತಿದ್ದಾರೆ. ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತು ಎಂದು ಜನ ಕಾಯ್ತಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಿಷೇಧಾಜ್ಞೆ ವೇಳೆ ಮೆರವಣಿಗೆ ಮಾಡಿದ್ದ ಈಶ್ವರಪ್ಪ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಸರ್ಕಾರಕ್ಕೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಜಾಗೆ ಆಗ್ರಹಿಸಿ ಪಠ್ಯದಿಂದ ನಮ್ಮ ಪಾಠ ಕೈಬಿಡುವಂತೆ ಒತ್ತಾಯಿಸಿ ಸಾಹಿತಿಗಳ ಪ್ರತಿಭಟನೆಗೆ ಸರ್ಕಾರ ಇದುವರೆಗೆ ಸ್ಪಂದಿಸಿಲ್ಲ. ಆದರೆ ಪ್ರತಿಭಟನೆ ಮಾಡಿದ್ದ ಎನ್ಎಸ್ಯುಐ ವಿರುದ್ಧ ಆರಗ ಜ್ಞಾನೇಂದ್ರ ಪೊಲೀಸರಿಗೆ ಸೂಚನೆ ನೀಡಿ ಎಫ್ಐಆರ್ ಹಾಕಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸಚಿವ ನಾಗೇಶ್ ಮನೆಗೆ ಎನ್ಎಸ್ಯುಐ ಮುತ್ತಿಗೆ ಯತ್ನ ಪ್ರಕರಣ ಸಂಬಂಧ ಮುತ್ತಿಗೆ ಹಾಕಲು ಪ್ಲಾನ್ ನೀಡಿದವರಿಗಾಗಿ ಪೊಲೀಸರು ಹುಡುಕಾಡುತ್ತಿದ್ದಾರೆ. ಘಟನೆಗೆ ಕಾರಣರಾದ ಐವರಿಗಾಗಿ ತಿಪಟೂರು ನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿವಾಸಕ್ಕೆ ಭದ್ರತೆ ಮುಂದುವರಿಸಿದ್ದು ಡಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿದೆ. ಸಚಿವರ ನಿವಾಸದ ಬಳಿ ಬರುವ ವಾಹನಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಪಠ್ಯದಲ್ಲಿ ಕುವೆಂಪು ಬಸವಣ್ಣನವರಿಗೆ ಅಪಮಾನ ಆರೋಪ ವಿಚಾರ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಗುರಿಯಾಗಿದೆ. ಆದರೆ ಬಸವಣ್ಣ ಕುವೆಂಪುಗೆ ಅವಮಾನ ಮಾಡುವ ವಿಚಾರವೇ ಇಲ್ಲ. ಸರ್ಕಾರ ಕುವೆಂಪು ಅವರಿಗೆ ಗೌರವ ನೀಡುತ್ತಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬಸವಣ್ಣನವರಿಗೂ ಸರ್ಕಾರ ವಿಶೇಷ ಗೌರವ ಕೊಡುತ್ತಿದೆ. ಪ್ರತಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರನ್ನ ಪೂಜಿಸಲಾಗುತ್ತಿದೆ. ಪಠ್ಯದಲ್ಲಿ ಕೆಲ ಪದ ಬಳಕೆ ವ್ಯತ್ಯಾಸ ಆಗಿದ್ರೆ ಸರಿಪಡಿಸಬೇಕು ಎಂದು ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಪಠ್ಯ ಪುಸ್ತಕಗಳ ಪರ ವಿರೋಧದ ಬದಲು ನೈತಿಕ ಶಿಕ್ಷಣ ಕೊಡುವತ್ತ ಗಮನ ಹರಿಸಬೇಕು ಅಂತ ಸರ್ಕಾರಕ್ಕೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ಸಲಹೆ ನೀಡಿದ್ದಾರೆ. ಈಗ ನಡೆದಿರುವ ಪರಿಷ್ಕರಣೆಯಲ್ಲಿ ನೈತಿಕ ಶಿಕ್ಷಣದ ಕೊರತೆ ಇದೆ. ಜೊತೆಗೆ ಬಸವಣ್ಣ ವಿಶ್ವಮಾನವ ಅವರ ಬಗ್ಗೆ ಪಠ್ಯದಲ್ಲಿ ತಪ್ಪು ಸಂದೇಶ ಹೋಗಬಾರದು. ಪರಿಷ್ಕರಣೆ ಸಮಿತಿ ಇಂಥ ವಿಚಾರಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಸಹ ಗಮನ ಕೊಡಬೇಕು ಎಂದು ಸಿದ್ಧಲಿಂಗ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಬಸವಣ್ಣನವರ ಪಠ್ಯ ತಿರುಚುವಿಕೆ ಹಿಂದೆ ರಾಜಕೀಯ ಹುನ್ನಾರವಿದೆ ಅಂತ ಬಸವಪೀಠದ ಚೆನ್ನಬಸವಾನಂದ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ಸ್ವತಂತ್ರ ಧರ್ಮದ ಹೋರಾಟ ಸಹಿಸಲಾಗದವರು ಹೀಗೆ ಮಾಡ್ತಿದ್ದಾರೆ. ಬಸವಣ್ಣನವರು ಶೈವ ಧರ್ಮ ಗುರುಗಳಿಂದ ದೀಕ್ಷೆ ಪಡೆದ್ರು ಅಂತ ಪಠ್ಯದಲ್ಲಿ ತಿರುಚಿದ್ದಾರೆ. ಯಾವುದೇ ಪರಿಪೂರ್ಣ ಜ್ಞಾನ ಇಲ್ಲದೆ ಇರುವಂತವರನ್ನ ಪಠ್ಯ ಪುಸ್ತಕ ಸಮಿತಿ ಅಧ್ಯಕ್ಷರನ್ನ ಮಾಡಿರೋದು ತಪ್ಪು. ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ಇರೋ ಪಠ್ಯ ಮುಂದುವರಿಸಬಾರದು. ಸರ್ಕಾರ ಇದೇ ಪಠ್ಯ ಮುಂದುವರಿಸಿದ್ರೆ ಲಿಂಗಾಯತ ಸಮುದಾಯ ಹೋರಾಟದ ಹಾದಿ ಹಿಡಿಯುತ್ತೆ ಅಂತ ಚೆನ್ನಬಸವಾನಂದ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಸಾಹಿತಿ ದೇವನೂರು ಮಹಾದೇವ ಮತ್ತೆ ಪತ್ರ ಬರೆದಿದ್ದಾರೆ. ಈ ಹಿಂದೆ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ನನ್ನ ಪಠ್ಯವನ್ನ ಕೈಬಿಡಬೇಕೆಂದು ತಮಗೆ ವಿನಂತಿಸಿದ್ದೆ. ಮೇ 25ರಂದು ಪತ್ರ ಬರೆದು ಕೊರಿಯರ್ ಮುಖಾಂತರ ರವಾನಿಸಿದ್ದೆ. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಿಗೂ ಕೊರಿಯರ್ ಮಾಡಿದ್ದೆ. ಹೀಗಿದ್ದು ನನ್ನ ಮನವಿಯನ್ನ ತಾವು ಪರಿಗಣಿಸಿಲ್ಲ ಅಂತ ದೇವನೂರು ಮಹಾದೇವ ತಿಳಿಸಿದ್ದಾರೆ.
ಪರಿಷ್ಕೃತ ಮುದ್ರಣವೇ ಜಾರಿಗೆ ಬರುತ್ತೆ ಅಂತ ಹೇಳಿರೋ ಶಿಕ್ಷಣ ಸಚಿವರ ಧೋರಣೆ ನನಗೆ ದಬ್ಬಾಳಿಕೆ ಅನಿಸಿದೆ ಅಂತ ಸಾಹಿತಿ ದೇವನೂರು ಮಹಾದೇವ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುವೆಂಪು ಅಂಬೇಡ್ಕರ್ರನ್ನ ಗೇಲಿ ಮಾಡುವ ವ್ಯಕ್ತಿಯನ್ನೇ ಪಠ್ಯಪುಸ್ತಕ ಪರಿಷ್ಕರಣೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ. ರಾಜ್ಯವು ತನಗೂ ಒಂದು ಧ್ವಜ ಬೇಕೆಂದು ದನಿ ಎತ್ತಿದ ಸಂದರ್ಭದಲ್ಲಿ ಆ ಪರಿಕಲ್ಪನೆಯನ್ನ ತನ್ನ ಲಂಗೋಟಿಗೆ ಹೋಲಿಕೆ ಮಾಡಿದ್ದ ವ್ಯಕ್ತಿಯನ್ನ ಪರಿಷ್ಕರಣಾ ಸಮಿತಿಗೆ ಅಧ್ಯಕ್ಷರನ್ನಾಗಿಸಿದ್ದೀರಿ. ಹಲವರು ಹಿಂದಿನ ಪಠ್ಯಪುಸ್ತಕವನ್ನೇ ಮುಂದುವರಿಸಿ ಎಂದು ಕೇಳಿಕೊಂಡ್ರು. ತಾವು ಅದನ್ನ ಕಾಲು ಕಸ ಮಾಡಿರೋದನ್ನ ನೋಡಿದಾಗ ಇದು ನಾಡಿಗೆ ಕೇಡಿನ ಲಕ್ಷಣಗಳು ಎಂದೆನಿಸುತ್ತದೆ ಅಂತ ದೇವನೂರು ಮಹಾದೇವ ತಿಳಿಸಿದ್ದಾರೆ.